ಐ ಹ್ಯಾವ್ ವೆರಿ ಗುಡ್ ಸ್ಟೋರೀಸ್ ದಟ್ ಚೇಂಜ್ ಮೈ ಲೈಫ್. ನನಗೆ ಪಾಠವಾಗಿ ಬಂದಿದ್ದೀವೆಲ್ಲವು. ಓಕೆನಾ? ಸೊ ನೀವು ಈ ಕಮೆಂಟ್ಸೋ ಅಥವಾ ಮೂರ್ಯಾರು ಯಾರೋ ನಮಗೆ ಮಾತಾಡ್ತಾರೆ, ಏನೋ ಅಂತಾರೆ ಅಂತ ಈ ಕತೆ ಗೊತ್ತಿರ್ಬೋದು ನಿಮಗೆ, ಬಹುಶಃ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅದು. ಬಟ್ ಹೇಳ್ತೀನಿ, ಫಾಸ್ಟಾಗಿ ಹೇಳ್ಬಿಡ್ತೀನಿ. ನಂಗೆ ನಾಪ್ಕ ಬರ್ಬೋದು. ಓಕೆ, ಏನಿಲ್ಲ, ಒಂದು ಹಾವು ಸತ್ತೋಗಿರುತ್ತೆ, ಅದನ್ನೊಂದು ಗರಡ ಎತ್ಕೊಂಡು ಹೋಗ್ತಾ ಇರುತ್ತೆ. ಓಕೆನಾ? ಈಗ ಅದು ಹಾವು ಬಾಯಲ್ಲಿ ವಿಷ ಇರುತ್ತೆ, ವಿಷ ಮೇಲಿಂದ ಕೆಳಗೆ ಸೋರ್ತಾ ಇರುತ್ತೆ. ಕೆಳಗಡೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಏನು ಅಂದರೆ ಅವನು ಎಲ್ಲರಿಗೂ ಅಡುಗೆ ಮಾಡಿಸೋ ಖುಷಿ ಅವನಿಗೆ. ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ಬಂದೋ ಟ್ರಾವೆಲವರೆಲ್ಲ ಊಟ ಮಾಡ್ಕೊಂಡು ನೀರು ಕುಡ್ಕೊಂಡು ದಣಿ ವಾರಿಸ್ಕೊಂಡು ಹೋಗಲಿ ಅಂತ ಪಾಪ ಮಾಡ್ತಾ ಇರ್ತಾನೆ. ಈ ಹಾವು ಬಾಯಿಂದ ವಿಷ ಯಾವುದೋ ಒಂದು ಪಾತ್ರೆಗೆ ಬಿದ್ದು ಮಿಕ್ಸ್ ಆಗಿ ಅವತ್ತು ಊಟದಲ್ಲಿ ಹಂಚಿದಾಗ ಒಂದಷ್ಟು ಜನ ಮಾಸಾಗಿ ಸತ್ತೋಗ್ತಾರೆ. ಈಗ ಬಂದು ಚಿತ್ರಗುಪ್ತರು ಬಂದು ಪ್ರಶ್ನೆ ಮಾಡ್ತಾರೆ ಯಮಧರ್ಮರಾಜನಿಗೆ, ಇದು ಯಾರು ತಪ್ಪು, ಯಾರಿಗೆ ಹಾಕ್ಲಿ ಈ ಅಕೌಂಟ್ಗೆ, ಈ ತಪ್ಪಿಗೆ? ಹಾವನ್ನ ಎತ್ಕೊಂಡೋಗಿದ್ದು ಗರಡಕ್ಕೆ ಹಾಕ್ಬೇಕಾ, ಹಾವಿಗೆ ಹಾಕ್ಬೇಕಾ, ಅಥವಾ ಅಡುಗೆ ಮಾಡ್ತಾ ಇದ್ನಲ್ಲ ಅವನು ಓಪನಲ್ಲಿ ಮಾಡ್ದೆ ಅವ್ನು ಟೆಂಟ್ ಹಾಕಿರಲಿಲ್ಲ ಅಂತ ಅವನಿಗೆ ಮಾಡಬೇಕಾ, ಅಥವಾ ಟೆಂಟಿಗೆ ಬಡ್ಜೆಟ್ ರಾಜ ಕೊಟ್ಟಿರಲಿಲ್ಲ ಅಂತ ರಾಜನಿಗೆ ಹಾಕ್ಬೇಕಾ ಅಂತ. ಆವಾಗ ಗರುಡ ಯಮಧರ್ಮರಾಜನಿಗೆ ಕನ್ಫ್ಯೂಸ್ ಆಗುತ್ತೆ, ಗೊತ್ತಿಲ್ಲಪ್ಪ ಇದು ಸೃಷ್ಟಿ ಮಹಾವಿಷ್ಣು ಹತ್ರನೇ ಹೋಗಬೇಕು. ಮಹಾವಿಷ್ಣು ಬಂದ್ಬಿಟ್ಟು ನೋಡ್ತಾ ಇದ್ರಂತೆ ಮೇಲ್ಗಡೆ, ನೋಡ್ಬಿಟ್ಟು ಎಲ್ಲ ಅಲ್ಲಿ ನೋಡಿದ್ರಂತೆ, ಒಂದು ಸ್ವಲ್ಪ ತಡಿ ಹೇಳ್ತೀನಿ, ಸ್ವಲ್ಪ ದಿನ ಟೈಮ್ ಕೊಡು ಅಂತ. ಅಲ್ಲೇನಾಗ್ತಿತ್ತಂತೆ, ಈ ಊರು ಎಂಟ್ರಿ ಹೆಬ್ಬಾಗ್ಲು ಅಂತ ಏನು ಪಾಸಿಂಗ್ ಇರುತ್ತಲ್ಲ, ಅಲ್ಲಿ ಯಾವಾಗಲೂ ಒಂದು ಅಜ್ಜಿ ಎಲ್ಲಡಿಕೆ ಕುಟ್ಕೊಂಡು ತಿನ್ಕೊಂಡು ಊರ ಕತೆ ಮಾತಾಡ್ಕೊಂಡು ಅಲ್ಲಿ ಕೂತಿರೋದಂತೆ. ಅದು ಬಂದವ್ರಿಗೆಲ್ಲ ಈ ಫಿಟ್ಟಿಂಗ್ ಇಡೋದಂತೆ. ವಾ ಎಲ್ಗೋಯ್ತಾ ಇದ್ದೀರಾ, ಅಲ್ಲಿ ರಾಜ ಊಟ ಅಡುಗೆ ಮಾಡ್ಸವ್ನೆ ಅಂತನಾ, ಅಲ್ಲಿಗೆ ಹೋಗ್ಬಿಟ್ರಪ್ಪ, ಮೊನ್ನೆ ವಿಷ ಹಾಕಿ ತಿಂದ್ಬಿಟ್ಟು ಬೋ ಜನ ಸತ್ತೋಗ್ಬಿಟ್ರು, ಅಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತಾರೆ, ಹೋಗಬೇಡಿ ಅಂದ್ಲಂತೆ ಅಜ್ಜಿ. ಅವಾಗ ಮಹಾವಿಷ್ಣುಳಂತ ಅವಳು ಅಕೌಂಟ್ಗೆ ಹಾಕು ಇದೆಲ್ಲ ಪಾಪನ, ಯಾಕಂದರೆ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾಳೆ ಅವಳ ಅಕೌಂಟ್ಗೆ ಹಾಕಿದ್ದನ್ನು. ಹಾಫ್ ಬೆಂದು ನಾಲೆಡ್ಜ್ ಇದು, ಅರ್ಧ ಬೆಂದಿರೋದು. ಈಗ ಹಾವು ಅದು ಅದ್ರ ಬಾಯಲ್ಲಿ ವಿಷ ಇದೆ ಅನ್ನೋದು ಅದು ನೇಚರ್. ಗರುಡ ಅದನ್ನು ತಿನ್ನುತ್ತೆ, ಅದು ಎತ್ಕೊಂಡು ಹೋಗ್ತಾ ಇದೆ, ಅದ್ರ ಹಸಿವು, ಅದು ಊಟ. ಎಲ್ಲರೂ ಅವ್ರವ್ರ ಜಾಗದಲ್ಲಿ ಅವ್ರಿಗೆ ಎಲ್ಲರೂ ಅವ್ರು ಮಾಡ್ತಿದ್ದಾರೆ. ಯಾರು ಅದಕ್ಕೆ ಭಗವಂತ ಏನು ಅಂತಂದರೆ ಅವನು ಭಾವನಾ ಪ್ರಿಯ ಅಂತ ಹೇಳ್ತಾರೆ ಅವಾಗಲೂ ವಿನಯ್ ಗುರೂಜಿ. ಅವನು ಭಾವನೆಯನ್ನು ನೋಡ್ತಾನೆ, ಅದ್ರ ಮೇಲೆ ಜಾಸ್ತಿ ಮಾರ್ಕ್ಸು. ನೀನು ಏನು ಭಾವನೆಯಲ್ಲಿ ಮಾಡ್ತಿದ್ಯಾ ಅಂತ ಮುಖ್ಯ ಆಗುತ್ತೆ ಹೊರತು ನೀನು ಏನು ಮಾಡ್ತಿದ್ಯಾ ಅದು ಬೇರೆ ಪ್ರಶ್ನೆ. ನಿನ್ನ ಭಾವನೆ ಭಾಳ ಮುಖ್ಯ ಆಗುತ್ತೆ, ಉದ್ದೇಶ ಭಾಳ ಮುಖ್ಯ ಆಗುತ್ತೆ. ರಾಜನ ಉದ್ದೇಶ ಏನಿತ್ತು, ಪಾಪ ಬಂದವರೆಲ್ಲ ದಣವಾರಿಸ್ಕೊಂಡು ಹೋಗಲಿ ಅಂತ. ಹೀ ನೆವರ್ ಮೆಂಟ್ ಅದ್ರಲ್ಲಿ ಬಂದಾರ ಸಾಯಿಲಿ ಅಂತ. ಅವನ ಉದ್ದೇಶನೂ ಅದಲ್ಲ, ಅಡುಗೆ ಮಾಡೋದು ಅದು ಉದ್ದೇಶ ಅಲ್ಲ. ಸತ್ತಿರ ಹಾವುದಂತೂ ಅಪರಾಧವೇ ಅಲ್ಲ. ಗರುಡ ಅದು ಹೊಟ್ಟೆಪಾಡು ಅದು ಎತ್ಕೊಂಡು ಹೋಗ್ತಾಯಿದೆ. ಸೊ ಇದನ್ನೆಲ್ಲ ನೋಡಿ ಗೊತ್ತಿಲ್ಲದೇನೋ ಒಬ್ರು ಕತೆ ಹುಟ್ಟಾಕ್ತಾರೆ ಗೊತ್ತಾ, ಒಂದು ಸ್ಕ್ರೀನ್ ಪ್ಲೇ ಅವನ ಅಕೌಂಟ್ಗೆ ಹಾಕಿದ್ನೆಲ್ಲ. ಹಾಗಾಗಿ ನಮಗೆ ಕಮೆಂಟ್ಸ್ ಮಾಡೋರು ದಯವಿಟ್ಟು ಬೇಕು. ಯಾಕೆಂದರೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ಕರ್ಮನವ್ರು ಹಂಚ್ಕೊತಾ ಇರ್ತಾರೆ. ನಿನ್ನ ಸೋ ಕಾಲ್ಡ್ ಬ್ಯಾಡ್ ವಾಟ್ ಎವರ್ ನಮ್ಮ ಟೈಮ್ ಇರ್ಬೋದು, ಕೆಟ್ಟ ದೃಷ್ಟಿ ಇರ್ಬೋದು, ಅದನ್ನು ನಾವು ನಿವಾಳಿಸೋದೇ ಬೇಡ. ನಮಗೆ ನಿವಾಳಿಸೋದೇ ಅವ್ರ ಕಮೆಂಟ್ ಸೆಕ್ಷನ್ನವರು. ಹೂವರ್ ಡಸ್ ಎ ನೆಗೆಟಿವ್ ಕಮೆಂಟ್ ವಿತೌಟ್ ನಾಲೆಡ್ಜ್, ಅವ್ರಿಗೆ ಅದನ್ನೆಲ್ಲ ದೇವ್ರು ಹಂಚ್ತಾ ಇರ್ತಾನೆ. ಹೆಂಗೆ ಹಂಚ್ತಾ ಇರ್ತಾನೆ ಅಂತಂದರೆ ಅಷ್ಟಕ್ಕೆ ಹಂಚ್ತಾ ಇರ್ತಾನೆ. ಆ್ಯಕ್ಚುಲಿ ಇದ್ರದ್ದು ಬೇರೆ ಥರನೆಲ್ಲ ಕಾನ್ಸೆಪ್ಟ್ ಇದೆ. ಓಕೆನಾ? ಈಗ ನಮ್ಮ ಈ ಗುರುಗಳಿದ್ರಲ್ಲ, ಅವ್ರು ಯಾರ ಮನೆಗೂ ಊಟಕ್ಕೆ ಹೋಗ್ತಾ ಇರಲಿಲ್ಲ, ಫಂಕ್ಷನ್ಗಳು ಕರೆದ್ರೆ ಬರ್ತಾ ಇರಲಿಲ್ಲ. ಋಣಕ್ಕೆ ಬೀಳ್ತೀವಿ ಅಂತಲ್ಲ, ಅದೇ ಆ ಭಾವ ಮುಖ್ಯ ಆಗುತ್ತೆ. ಯಾವ ಭಾವದಲ್ಲಿ ಇವನು ಕರಿತಾ ಇದ್ದಾನೆ. ಈಗ ನಾನು ತೋರ್ಕೆ ಜಂಬ, ನಾನು ಹೆಂಗೆ ಮನೆ ಕಟ್ಟಿದ್ದೀನಿ ನೋಡು, ನಾನು ಹೆಂಗೆ ಮದುವೆ ಮಾಡ್ತೀನಿ ನೋಡು ಅಂತ ಕರೆದಾಗ ಆ ಭಾವವೇ ಮೇಯ್ನಾಗಿರುತ್ತೆ ಅಡುಗೆಯಲ್ಲಿ. ಯಾರೇ ಅಡುಗೆ ಮಾಡಿದ್ರು ಮೇಯ್ನ್ ಇವಾಗ ಪ್ರೊಡ್ಯೂಸ್ ಮಾಡ್ತಾರೆ ಯಾರು, ಪ್ರೊಡ್ಯೂಸರ್. ಅವನ ಭಾವ ಏನು ಹಿಂಗಿದೆ, ಆ ಭಾವ ಅದರಲ್ಲಿ ಮಿಕ್ಸ್ ಆಗುತ್ತೆ. ತೋರ್ಕೆ ಅಂದರೆ ತೋರ್ಕೆ ಮಿಕ್ಸ್ ಆಗಿರುತ್ತೆ, ಜಲಸಿ ಅಂದರೆ ಜಲಸಿ ಮಿಕ್ಸ್ ಆಗಿರುತ್ತೆ, ಶೋ ಆಫ್ ಅಂದರೆ ಶೋ ಆಫ್ ಮಿಕ್ಸ್ ಆಗಿರುತ್ತೆ. ಅದರ ಜೊತೆಗೆ ಈ ತಾಂಬೂಲ ಕೊಡೋ ಕಾರ್ಯಕ್ರಮ ಇದೆ ಲಾಸ್ಟಲ್ಲಿ, ಅದು ಪೂರ್ಣ ಫಲ ಅಂತ ಹಂಗೂ ಹೇಳ್ತಾರೆ. ಇನ್ನೊಂದೇನು ಅಂತಂದರೆ ವಾಟ್ ಎವರ್ ದಟ್ ಈಸ್ ಎಕ್ಸೆಸ್, ಅದು ಪುಣ್ಯಶೇಷ ಎಕ್ಸೆಸ್ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಕರ್ಮದ ಎಕ್ಸೆಸ್ ಇರ್ಬೋದು, ಅದೆಲ್ಲವೂ ಆ ತಾಂಬೂಲದ ಮೂಲಕ ಹಂಚೋಗುತ್ತೆ. ಸೊ ನೀವು ತುಂಬ ಕೇರ್ಫುಲ್ಲಾಗಿ ನೀನು ರೀಕಾಲ್ ಮಾಡ್ಕೊ, ಒಂದು ಅಬ್ಸರ್ವ್ ಮಾಡ್ಕೊ. ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಗೃಹಪ್ರವೇಶ ಆಗಿ ಅಥವಾ ತುಂಬ ಒಳ್ಳೆಯದ ಫಂಕ್ಷನ್ ಆಗಿ ಆಸ್ಪಾಸಲ್ಲಿ 2-3 ದಿನ ಅಥವಾ ಒಂದು ವಾರದಲ್ಲಿ ಒಂದು ಏನೋ ಜಗಳ, ಏನೋ ಒಂದು ಇರಿಟೇಟಿಂಗ್ ಥಿಂಗ್ ಏನೋ ಒಂದು ಆಗಿರುತ್ತೆ. ಯಾಕೆ ಇದಾಗುತ್ತೆ ಅಂತಂದರೆ ಬಂದವನು ಕೂಡ ಆ ಭಾವದಲ್ಲಿ ಇರಲ್ಲ. ಎಷ್ಟು ಜನ ಖುಷಿ ಪಟ್ಟಿರ್ತಾರೆ ನಿಮ್ಮ ಮನೆ ಕಟ್ಟಿರೋದಕ್ಕೆ, ಎಷ್ಟು ಜನ ಖುಷಿ ಪಟ್ಟಿರ್ತಾರೆ ನೀ ಕಾರ್ ತೊಗೊಂಡಿರೋದಕ್ಕೆ ಅಲ್ವಾ? ಅದಕ್ಕೆ ಇವರು ನ್ಯೂಟ್ಲಾಗಿರೋರು, ಯಾವುದಕ್ಕೂ ಹೋಗ್ತಾರಿಲ್ಲ ಅವರು. ಯಾವುದು ಸಭೆ ಫಂಕ್ಷನ್ಗಳಿಗೆ ಹೋಗೋದು, ಅಲ್ಲಿ ಕಾಯಿಸ್ಕೊಳ್ಳೋದು ಏನು ಮಾಡ್ತಾರೆ, ಅದು ಬರುತ್ತಲ್ಲ, ಎಲ್ಲವೂ ಬರುತ್ತೆ. ಅದೊಂದು ಇದಾಗಿ ಬರುತ್ತೆ, ಕೊಡುಗೆಯಾಗಿ ಬರುತ್ತೆ ಅಲ್ಲಿ ಹೋಗಿದ್ದಕ್ಕೆ. ಸೊ ಅಥವಾ ನೀವು ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋಗಿ ಬಂದಮೇಲೆ ಮನೇಲಿ ವಿಪರೀತ ಜಗಳ, ಚೆನ್ನಾಗೇ ಇರ್ತೀರ,
ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ಬಂದಮೇಲೆ ಏನಕ್ಕೋ ಶುರು ಕಾರಲ್ಲಿ ಹೋಗ್ತಾ ನೆಟ್ಗಿರ್ತೀವಿ, ಕಾರಲ್ಲಿ ಬರ್ತಾ ಜಗಳ ಆಗಿದ್ದರೆ ನಿಜ. ವಾಚ್ ಮಾಡಿದ್ರೂ ಗೊತ್ತಾಗುತ್ತೆ ಲೈಫಲ್ಲಿ. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ ಗಂಡ ಹೆಂಡ್ತಿ ಬರೋ ಹೊತ್ತಿಗೆ ಬೈದಾಡ್ಕೊಂಡು ಕಿತ್ತಾಡ್ಕೊಂಡು ಬಂದಿರ್ತಾರೆ. ಯಾಕೆಂದರೆ ಏನೋ ಒಂದು ಸಿಚುವೇಶನ್ ಪಾಪಪ್ ಆಯ್ತು. ಈಗ ಆ ಸಿಚುವೇಶನ್ ಪಾಪಪ್ ಆಗೋಕ್ಕೇನೋ ಇದು ರೀಸನು. ಇದೆಲ್ಲ ನೇಚರ್ ಸೀಕ್ರೆಟ್ಸ್. ಇದೆಲ್ಲ ಅದನ್ನೇ ನಾನು ಹೇಳಿದ್ರೆ ತೊಗೊಳೋರು ತೊಗೋಬೋದು, ಪ್ರಾಕ್ಟಿಕಲಿ ಇಲ್ಲ ಹಾಗೆ ಹೀಗೆ ಎಲ್ಲದಕ್ಕೂ ಪ್ರಾಕ್ಟಿಕಲ್ ರೀಸನ್ ಹುಡುಕಿದ್ರೆ ಪ್ರಾಕ್ಟಿಕಲ್ ರೀಸನ್ ಇದ್ದೇ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ಅವ್ರ ಅನುಭವಕ್ಕೆ ಬರೋವರೆಗೂ ಇದೇನೋ ಕತೆ ಬಂದ ಮೇಲೆ ಅವತ್ತಿನ ದಿವಸ ಓಹೋ ಅದು ಹೇಳಿದ್ರಲ್ಲ ಹಿಂಗ ಅಂತ ಬೇಗ ಅರ್ಥ ಅಲ್ಲ. ಅದಕ್ಕೆ ನಾನು ಹೇಳೋದು ಅವ್ರವ್ರು ಯೋಚನೆ ಮಾಡಿ ನೋಡಿ, ಎಲ್ಲವೂ ಈ ಸಿಚುವೇಶನ್ ಆಗಿರುತ್ತೆ. ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದ ದಿನ ಏನೋ ಒಂದು ಆಗೋವಂಥದ್ದು, ಹತ್ಕೊಂಡು ಹೋಗೋವಂಥದ್ದು. ಓಕೆನಾ? ಅದಕ್ಕೆ ಡೋಂಟ್ ಶೋ ಆಫ್ ಮಾಡಬೇಡಿ, ಜಾಸ್ತಿ ತೋರಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಸಿಂಪಲ್ಲಾಗಿ ಇದ್ಬಿಡಿ. ಸಿಂಪಲ್ ಲೈಫ್ ಈಸ್ ಆಲ್ವೇಸ್ ಬೆಟರ್. ಏನಕ್ಕೆ ಅಂತಂದು ಹೇಳಲ್ವ, ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ಆ ವೈಬ್ರೇಷನ್ಸು ಇಟ್ ಪಾಸಸ್ ಲೈಕ್ ದಟ್. ಅದಕ್ಕೆ ಭಗವಂತ ಭಾವನಾ ಪ್ರಿಯ. ಅವನು ಎಷ್ಟು ಒಳ್ಳೆ ಭಾವನೆಯಲ್ಲಿ ನೀನು ಇದ್ದಷ್ಟು ಅವನ ಹತ್ರ ಆಗ್ತಾ ಹೋಗ್ತಾನೆ.